ಗುಡ್ ಈವ್ನಿಂಗ್. ಇಲ್ಲಿ ಇವಾಗ ಪನ್ನೀರ್ ಮಟರ್ ಮಸಾಲ ನಾವು ಮಾಡ್ತಾ ಇದ್ದೀವಿ. ನನ್ನ ಮಗ ಮಾಡ್ತಾ ಇರೋದು. ಸೊ ಇಲ್ಲಿ ರೆಸಿಪಿ ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು, ಯಾಕಂದರೆ ಅವ್ನು ಮಾಡ್ತಾ ಇದ್ದಾನೆ. ಅವ್ನ ಸಂತೋಷಕ್ಕೆ ನಾನು ರೆಕಾರ್ಡ್ ಮಾಡಿದೆ ಅಷ್ಟೇ. ಸಕ್ಕತ್ತಾಗಿ ಆಲ್ರೆಡಿ ಘಮ ಅಂತಿದೆ. ಟೇಸ್ಟ್ ಹೆಂಗಾಗತ್ತೆ ನೋಡೋಣ. ಸೊ ಇಲ್ಲಿ ಗೋಡಂಬಿ ಹಾಕಿದ್ದು ನೋಡಿದೆ. ಈರುಳ್ಳಿ, ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಎಲ್ಲದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ. ಆ ನಂತರ ಅದನ್ನು ಮಿಕ್ಸರ್ ಮಾಡಿ ಹಾಕ್ತಾ ಇದ್ದಾನೆ. ಹಾಗೆ ನಾನಾದರೆ ಹಾಗೆ ಆಗ್ತಿದ್ದೆ, ಅವನು ಅದನ್ನು ಸೋಸ್ಕೊಂಡ. ಹೇಳ್ತಾ ಇದ್ದರೆ ಟೊಮ್ಯಾಟೊ ಸಿಪ್ಪೆ ಅದೆಲ್ಲ ಹೋಗಬೇಕು, ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಅದಕ್ಕೋಸ್ಕರ ಅಂದ. ಸರಿ, ನಾನೇನು ಅವ್ನು ಮಾಡ್ತಾರೋ ನಾನು ಡಿಸ್ಟರ್ಬ್ ಮಾಡಲಿಲ್ಲ. ಈ ಕಡೆ ಪನ್ನೀರ್ ಒಂದು ಫ್ರೈ ಮಾಡಿಕೊಡಿ ಅಂತಂದ. ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಪನ್ನೀರ್ನ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನಾನು. ಈ ಫ್ರೈ ಆಗಿರೋ ಪನ್ನೀರನ್ನ ಆ ಗ್ರೇವಿ ಒಳಗಡೆ ಹಾಕೋದು. ಇವಾಗ ಪನ್ನೀರ್ ಹಾಕೋದು. ಹಾಗೆ ಹಸಿ ಬಟಾಣಿನ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀವಿ. ಆ ಕಡೆ ಒಂದೆರಡು ಕುದ್ದ ನಂತರ ಅದನ್ನ ಇದಕ್ಕೆ ಹಾಕೋದು. ಫ್ರೀಝರಿಂದ ತೆಗೆದಿದ್ದಲ್ವ, ಸ್ವಲ್ಪ ನೀರಲ್ಲಿ ಹಾಕಿಟ್ಟು ಆನಂತರ ಬೇಯಿಸಿ ಆಮೇಲೆ ಹಾಕ್ತಾಯಿದ್ದೀನಿ. ಈಗ ಪನ್ನೀರ್ ಫ್ರೈ ಆಯಿತು. ಫ್ರೈ ಆಗಿರೋಂಥ ಪನ್ನೀರನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಇದು ಪನ್ನೀರ್ ಮನೆಯಲ್ಲೇ ಮಾಡಿದ್ದು, ಹಾಗಾಗಿ ಎಕ್ಸಾಕ್ಟ್ ಕ್ಯೂಬ್ಸ್ ಅಂತ ನಿಮಗೆ ಅನಿಸಲ್ಲ ಅದು. ಹಾಗೆ ಸಖತ್ತಾಗಿತ್ತು ಗ್ರೇವಿ ಮಾತ್ರ. ಒಂದು ಚೂರು ನಾವೆಲ್ಲೂ ಕೂಡ ಅಲ್ಲಿ ಏನಂತಾರೆ ಸ್ವೀಟ್ ಆ್ಯಡ್ ಮಾಡಿಲ್ಲ. ಬಟ್ ಗೋಡಂಬಿ ಸ್ವೀಟ್ನೆಸ್ಸೇ ನಮ್ಗೆ ಎಷ್ಟು ಸ್ವೀಟ್ ಅನಿಸ್ತಾ ಇತ್ತು ತಿನ್ನುವಾಗ. ಭಾಳ ಚೆನ್ನಾಗಿ ಮಾಡಿದ್ದ. ಕ್ರೆಡಿಟ್ ಹೋಗಲಿ ಅವ್ನಿಗೂ ಅಂತೇಳಿ ನಾನು ರೆಕಾರ್ಡ್ ಮಾಡಿದೆ. ಅವ್ನು ಇಷ್ಟನೂ ಪಡಲ್ಲ, ಬಟ್ ಬಲವಂತ ಮಾಡ್ಕೊಂಡು ನಾನೇ ಒಂಚೂರು ರೆಕಾರ್ಡ್ ಮಾಡಿದ್ದೀನಿ. ಇವತ್ತು ಸಿಕ್ಕಾಪಟ್ಟೆ ರೆಸಿಪಿನೇ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಿಕಾಸ್ ನನಗೆ ಅನಿಸುತ್ತೆ, ನಾನು ಪ್ರತಿದಿನ ಏನಾದರೂ ಮಾಡ್ತಾನೇ ಇರ್ತೀನಿ, ಬಟ್ ರೆಕಾರ್ಡ್ ಮಾಡಿರಲ್ಲ. ಮಾಡಬೇಕು, ಮಾಡಿ ತೋರಿಸ್ಬೇಕು ನಿಮಗೆ. ಯಾಕಂದರೆ 3 ಹೊತ್ತು ಮಾಡೋ ಅಡುಗೆನೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಪನ್ನೀರ್ ತಿನ್ನಬೇಕು ಹೆಲ್ದಿ ಅಂದ್ಕೊಂಡು ಅವ್ನು ಮಾಡಿದ್ದು. ಹಾಗೆ ಮನೆಯಲ್ಲೇ ಮಾಡಿರೋದ್ರಿಂದ ಯಾವುದೇ ರೀತಿ ಎಕ್ಸ್ಟ್ರಾ ಬೇರೆ ರೀತಿ ಆಯಿಲು, ಬೇರೆ ರೀತಿ ಫ್ಯಾಟ್ ಏನೂ ಆ್ಯಡ್ ಮಾಡಿಲ್ಲ. ಮನೇಲಿ ಮಾಡಿರೋಂಥ ನಮ್ಮ ಮುತಾಲಿಕ್ ಸರ್ ಹತ್ರ ತರಿಸ್ಕೊಂಡಿರೋಂಥ ಗೋಧಿ ಹಿಟ್ಟಿನ ಚಪಾತಿ. ಆ ಚಪಾತಿ ಘಮ ನೆನೆಸ್ಕೊಂಡ್ರೆ ಹಸುವಾಗ್ದಿದ್ದವ್ರಿಗೂ ಹಸುವಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಚಪಾತಿ. ಹಂಚಿನ ಮೇಲೆ ಹಾಕ್ತಿದ್ದಂಗೆ ಮನೆ ಪೂರ್ತಿ ಘಮ ಅಂತಿರುತ್ತೆ. MR ವೀಟ್ ಅಂತ ಅದು ಬೆಳಗಾವಿಯಲ್ಲಿ ಬೆಳೆಯುವಂಥ ಗೋಧಿ, ಸೂಜಿ ಥರ ಇರುತ್ತೆ. ಗ್ಲೂಟೆನ್ ಎಕ್ಸಾಕ್ಟ್ಲಿ 0 ಗ್ಲೂಟೆನ್ ಇರುವಂಥ ಗೋಧಿ. ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ತೋರಿಸ್ತೀನಿ. ಅರ್ಧ ಕಪ್ಪು ಕಡಲೆಬೇಳೆ, ಅರ್ಧ ಕಪ್ಪು ಹೆಸರುಬೇಳೆ, ಎರಡನ್ನೂ ತೊಳೆದು ನೆನೆಸಿಡ್ತೀನಿ. ಈಗ ನಮ್ಮಲ್ಲಿ ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲ ಕಡೆ ಸಿಕ್ಕರೂ ನಾನು ಮಾತ್ರ ಸೆಲೆಕ್ಟಿವ್. ಇದೆರಡನ್ನು ನೆನೆಸಿಟ್ಟಿದ್ದೀನಿ. ಈಗ ಅರ್ಧ ಕಪ್ಪು ಸೇಮ್ ಇದೇ ಅಳತೆಯಲ್ಲಿ ಅರ್ಧ ಕಪ್ ಶೇಂಗಾನ ಹುರ್ಕೊಳ್ಳೋಣ. ಈಗ ಡೈರೆಕ್ಟಾಗಿ ನಿಮ್ಮನ್ನು ನಿಪ್ಪಟ್ಟು ರೆಸಿಪಿ ಕರ್ಕೊಂಬರ್ತಾ ಇದ್ದೀನಿ. ಕಡಲೆಬೇಳೆ, ಹೆಸರುಬೇಳೆ ಎರಡನ್ನೂ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದಾಯಿತು. ಈಗ ಒಂದು ಅರ್ಧ ಬಟ್ಲಷ್ಟು ಶೇಂಗಾನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಒಂಚೂರು ಕೋರ್ಸ್ ಪೌಡರ್ ಅಂತ ಹೇಳ್ತೀವಿ, ಅಂದರೆ ದಪ್ಪನಾಗಿ ನಾವು ಪುಡಿನ ಮಾಡಬೇಕು. ಇದನ್ನು ಮಾಡಿಕೊಂಡು ನಾವು ಅದನ್ನು ಕಲಸೋ ಹಿಟ್ಟಿಗೆ ಸೇರಿಸ್ಬೇಕು. ರೆಸಿಪಿ ಕಂಪ್ಲೀಟಾಗಿದೆ ನೋಡಿ. ತಣ್ಣಗಾಗಷ್ಟರಲ್ಲಿ ನೆಕ್ಸ್ಟ್ ಸ್ಟೆಪ್ಸ್ ಮಾಡೋಣ. ತುಂಬ ಜನ ಈ ಸ್ಟ್ಯಾಂಡ್ ಮಿಕ್ಸರ್ ಬಗ್ಗೆ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಇದು ಅಗಾರೋದು, ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಇದು. ನಿಮಗೆ ಏನದು ನಂದು ಏನಂತಾರೆ ನಂಗೆ ಅದನ್ನು ಗೊತ್ತಿಲ್ಲ ನೋಡಿ. ಕೂಪನ್ ಕೋಡ ಏನೋ ಹಾಕಿದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಅದೆಲ್ಲ ಏನೂ ಸಿಗಲ್ಲ, ಯಾಕಂದ್ರೆ ನಾನು ಸ್ವಂತಕ್ಕೆ ದುಡ್ಡು ಕೊಟ್ಟು ತೊಗೊಂಡಿರೋದು. ಇದು ಅಗಾರೋ ಸ್ಟ್ಯಾಂಡ್ ಮಿಕ್ಸರ್ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಬೆಣ್ಣೆ ಕಡಿತೀನಿ, ಚಪಾತಿ ಹಿಟ್ಟು, ರೊಟ್ಟಿ ಹಿಟ್ಟು, ತಾಳಿಪಟ್ಟು ಹಿಟ್ಟು ಎಲ್ಲ ಕಳಿಸ್ತೀನಿ. ಸ್ಟೀಲ್ ಬೌಲ್ ಆಗಿರೋದ್ರಿಂದ ಖುಷಿಯಿಂದ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ. ಎಷ್ಟು ದಿವಸ ಕಾನ್ಫಿಡೆಂಟಾಗಿ ಯಾಕೆ ಹೇಳಲಿಲ್ಲ ಅಂತಂದರೆ ನನಗೂ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ. ಬಳಸೋಣ ಫಸ್ಟು, ಹೇಗೆ ಬರುತ್ತೆ ನೋಡ್ಕೊಂಡು ಹೇಳೋಣ ಅಂತ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ಇದರಲ್ಲಿ ಚಿಕ್ಕದು ಬರುತ್ತೆ, ಇನ್ನು ಸ್ವಲ್ಪ ಇದು ದೊಡ್ಡದಿದೆ. ಇದು ಬೌಲ್ ನಾನು ತೊಗೊಂಡ್ರೆ ಸ್ವಲ್ಪ ದೊಡ್ಡ ಬೌಲ್ ತೊಗೊಂಡಿದ್ದೀನಿ ನಾನು. ತುಂಬ ಈಸಿ, ಯೂಸ್ ಮಾಡೋಕ್ಕೆ ಮಾತ್ರ ಭಾಳ ಈಸಿಯಾಗಿ ನಾವು ಬಳಸ್ಬೋದು. ಇಷ್ಟೇ. ಇವಾಗ ಹಿಟ್ಟು, ಎಣ್ಣೆ, ಉಪ್ಪು ಎಲ್ಲ ಹಾಕಿದ್ರೆ ಇದನ್ನು ನಾವು ಹಾಕ್ಕೋಬೋದು. ಈಗ ನಾನು ಸ್ವಲ್ಪ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿಡ್ತೀನಿ. ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ತುಂಬ ಜನ ಕೇಳಿದ್ರಿ. ಯಾವುದೋ ಡಿಸ್ಕೌಂಟ್ ಸಿಗಲ್ಲ. ಬೇರೆ ಯೂಟ್ಯೂಬರ್ಸ್ ಎಲ್ಲ ತೋರಿಸ್ತಾ ಇದ್ದರೆ, ಈ ಬ್ರ್ಯಾಂಡಲ್ಲಿ ಏನಾದ್ರು ತೋರಿಸಿದ್ರೆ ಅವ್ರ ಕೂಪನಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅಗಾರೋ ಸ್ಟ್ಯಾಂಡ್ ಮಿಕ್ಸರ್, ಇದರಲ್ಲಿ ನನಗೆ ಚಪಾತಿ ಹಿಟ್ಟು ಕಲಸಿಡ್ಬೇಕು ಪಕ್ಕಕ್ಕೆ. ಚಪಾತಿ ಹಿಟ್ಟು ಕಲಸಿ ನಂತರ ಅದೇ ಬೌಲಲ್ಲೇ ನಾನು ನಿಪ್ಪಟ್ಟಿಗೂ ಹಿಟ್ಟು ಕಲಿಸ್ತೀನಿ. ಇದು ರಾತ್ರಿ ರೆಸಿಪಿ ಮಾಡ್ತಾ ಇರೋದು. ರಾತ್ರಿ ಮಾಡಿರೋದನ್ನ ನಿಮಗೆ ಮತ್ತೆ ನೆಕ್ಸ್ಟ್ ಡೇ ಕೂಡ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು. ನೋಡಿ
ಇಲ್ಲಿ ನೀವು ಈ ಒಂದು ಸ್ಟ್ಯಾಂಡ್ ಮಿಕ್ಸರ್ ಬೌಲ್ ಎಷ್ಟು ದೊಡ್ಡದಿದೆ ಅಂದ್ರೆ 1 kg ಚಪಾತಿ ಹಿಟ್ಟು ಬೇಕಾದ್ರೂ ನೀವು ಕಲಿಸ್ಬೋದು, ಅಷ್ಟು ಚೆನ್ನಾಗಿದೆ. ಹಿಟ್ಟಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲಿಸ್ತೀನಿ. ಎಷ್ಟು ಚೆನ್ನಾಗಿ ಕಲಿಸ್ಕೊಡುತ್ತೆ. ನಾವು ಕೈಯಲ್ಲಿ ಕಲ್ಸಿದ್ರು ಅಷ್ಟು ಚೆನ್ನಾಗಿ ಕಲ್ಸಲ್ಲ. ನನಗಂತೂ ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಕಲಸಿ ಇದ್ರ ಏನಂತಾರೆ ಆಟ ನೀಡರಲ್ಲಿ ಕಲಸಿ 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 ಅಭ್ಯಾಸ ಆಗೋಗಿದೆ. ಹಾಗೆ ವಾಯ್ಸ್ ಓವರ್ ಮಾಡುವಾಗ ಬೇಡ ಬಿಡಿ, ಅದೇ ಕಮೆಂಟ್ಗಳ ಬಗ್ಗೆ ಮಾತೇ ಆಡಲ್ಲ ನಾನು. ಇಟ್ಸ್ ಓಕೆ. ನಮ್ಮ ಒಂದು ರೀತಿ ಇದೆ. ಒಬ್ಬೊಬ್ರು ಯೂನಿಕ್ ಇರ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲೇ ನಾವು ವ್ಲಾಗ್ಸ್ ಮಾಡ್ತೀವೋ ಅಥವಾ ಮಾತಾಡ್ತೀವೋ. ಬಿಡಿ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಈಗ ಹಿಟ್ಟಿಗೆ ನೀರ್ ಹಾಕ್ತಾ, ಇದು ರನ್ ಆಗ್ತಾ ಇರುವಾಗಲೇ ನಾವು ನೀರನ್ನ ಸೇರಿಸ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಕಲಿಸ್ಬೋದು. ತುಂಬಾ ಚೆನ್ನಾಗಿ ನಂಗೆ ರೊಟ್ಟಿ ತಾಳಿಪಟ್ಟಿನ ಹಿಟ್ಟು ಕಲ್ಸುತ್ತಲ್ಲ, ಅದು ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಅದ್ ಮನ್ಸಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ರೊಟ್ಟಿ ಎಲ್ಲ ನಾದುವಾಗ ಟೈಮ್ ತಗೊಳುತ್ತೆ, ಕಷ್ಟ ಅಲ್ಲ, ಟೈಮ್ ತಗೊಳುತ್ತೆ. ಈಗ ಎರಡು ಬಟ್ಲೆನೋ 2 ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. 2 ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟು, ಅಂದ್ರೆ ಹುರಿಗಡ್ಲೆ ಹಿಟ್ಟಲ್ಲ, ಕಡಲೆಬೇಳೆ ಹಿಟ್ಟು. ಅರ್ಧ ಕಪ್ಪು ಕಡಲೆ ಹಿಟ್ಟು, ಹುರಿಗಡ್ಲೆ ಹಿಟ್ಟಲ್ಲ, ಕಡಲೆ ಹಿಟ್ಟು, ಪಕೋಡ ಮಾಡ್ತೀವಲ್ಲ ಆ ಹಿಟ್ಟು. ರುಚಿಗೆ ತಕ್ಕಷ್ಟು ಚಿಲ್ಲಿ ಫ್ಲೇಕ್ಸ್. ನೀವು ಇದನ್ನ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ. ನಮ್ಗೆ ಜಾಸ್ತಿ ಬೇಕು ಅಂದ್ರೆ ನಾನು ಜಾಸ್ತಿ ಹಾಕ್ತೀನಿ, ನಿಮ್ಗೆ ಬೇಡ ಅಷ್ಟು ಅಂದ್ರೆ ಕಡಿಮೆ ಹಾಕಿ. 2 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ, 2 ಟೀ ಸ್ಪೂನ್. 1 ಟೀ ಸ್ಪೂನ್ ಅಷ್ಟು ಅಜ್ವೈನ, 1 ಟೀ ಸ್ಪೂನ್ ಅಜ್ವೈನ. 2 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು. ರುಚಿಗೆ ತಕ್ಕಷ್ಟು ಖಾರದ ಪುಡಿ. ಇದು ನಿಮ್ಮ ಅನುಕೂಲ, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಮಾಡಿ. ಈ ಎಲ್ಲ ಎಕ್ವಿಪ್ಮೆಂಟ್ಸ್ ಬಂದು ನಮ್ಮ ಲೈಫ್ ಎಷ್ಟು ಈಸಿ ಆಗಿದೆ ಅಲ್ಲ. ಚಕ್ 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 ಅಂತ ಮುಗ್ದೋಗ್ಬಿಡುತ್ತೆ ಕೆಲಸ. ಇಲ್ಲಿ ಶೇಂಗಾನ ಪುಡಿ ಮಾಡ್ಕೊಂಡೆ, ಕರಿಬೇವನ್ನ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಏನು ನಮ್ಗೆ ಹಾಕ್ಲಿಕ್ಕೆ ಏನೇನ್ ಬೇಕೋ ಅದೆಲ್ಲದನ್ನು ಈಗ ಇದಕ್ಕೆ ಅವಾಗಲೇ ತಗೊಂಡಿದ್ದಲ್ಲ ಅದೇ ಅರ್ಧ ಬಟ್ಲಷ್ಟು ಶೇಂಗಾನ ಪೂರ್ತಿ ಪುಡಿ ಮಾಡಿಲ್ಲ, ಕೋರ್ಸ್ಲಿ ಪೌಡರ್ ಅಂತ ಹೇಳ್ತೀವಲ್ಲ, ದಪ್ಪನಾಗೆ 1 ರೌಂಡ್ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ 1/4 ಕಪ್ ಅಷ್ಟು ಹೆಚ್ಚಿಟ್ಕೊಂಡಿರೋಂಥ ಕರಿಬೇವು. ಹಾಗೆ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿರುವಂಥ ಕಡಲೆಬೇಳೆ ನೆನೆಸಿ ಹಾಕಿ. ಆಗ ನಿಮಗೆ ಕರೆದಾಗ ಒಳ್ಳೆ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ತುಂಬ ಹಸಿ ಅನಿಸ್ತಾ ಇರುತ್ತೆ. ಅಷ್ಟು ಹೆಸರುಬೇಳೆ, ನೆನೆಸಿಟ್ಟಿರೋ ಹೆಸರುಬೇಳೆ, ಇದನ್ನು ಕೂಡ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ಇದೆಲ್ಲ ಏನು ಗೊತ್ತಾ, ಆ ಕುರುಕ್ಲು ತಿನ್ನುವಾಗ ಬಾಯಿಗೆ ಸಿಗ್ತಾ ಇದ್ರೆ ಆ ಟೇಸ್ಟೇ ಬೇರೆ. ಇಲ್ಲಿಗೆ ಇಂಗ್ರೀಡಿಯೆಂಟ್ಸ್ ಮುಗೀತು. ಇದಕ್ಕೆ ಕಾದಿದ ಎಣ್ಣೆ ಹಾಕಬೇಕೀಗ. ಉಪ್ಪು, ಎಣ್ಣೆ ಸರಿಯಾಗಿ 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ನಾನೀಗ. ಕಾದ ಎಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಅಂದ್ರೆ ಹಗುರವಾಗಿ ಬರುತ್ತೆ. ಕಟ್ ಅನ್ನೆಲ್ಲ ತುಂಬಾ ಹಗುರವಾಗಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿ ಹಾಕಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ನನ್ನ ಸ್ಟ್ಯಾಂಡ್ ಮಿಕ್ಸರಲ್ಲಿ ಎಲ್ಲದನ್ನು ಹಾಕ್ಬಿಟ್ಟು ಆನ್ ಮಾಡಿದ್ರೆ ಚೆನ್ನಾಗಿ ಕಲಸಿ ಕೊಡುತ್ತೆ. ಬೇಕಾದಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಹೋಗೋಣ. ಈಗ ಹಿಟ್ಟನ್ನು ಚೆನ್ನಾಗಿ ಕಲಸಿದೆ ಅದನ್ನ ಇವಾಗ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇನ್ನೊಂದು ಕೈನೂ ನೋಡ್ಬೋದು, ಅಂದ್ರೆ ಮಗನು ಬಂದ ಜೊತೆಗೆ ಅವನು ಬ್ರೇಕ್ ತಗೊಳ್ತಾ ಇರ್ತಾನೆ. ನಿಮ್ಗೆಲ್ಲ ಗೊತ್ತು, ಅವನು ಇಂಟರ್ನ್ಶಿಪ್ ಡೇ ಅಂಡ್ ನೈಟ್ ಅವರು ವರ್ಕ್ ಮಾಡಿದ್ರು. ಸೊ ಅದು ಮುಗಿದು 2 ತಿಂಗಳು ಗ್ಯಾಪ್ ಇರೋದು PG ನೀಟ್ ಓದ್ಲಿಕ್ಕೆ. ಸೊ ಏನಾಗುತ್ತೋ ಗೊತ್ತಿಲ್ಲ, ಯಾಕಂದ್ರೆ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಮಾತ್ರ ಒಳ್ಳೆ ಬೇಕಾಗಿರುವಂತ ಡಿಪಾರ್ಟ್ಮೆಂಟ್ ಸಿಗುತ್ತೆ, ಇಲ್ಲ ಅಂದ್ರೆ ಮತ್ತೆ ಕಾಂಪ್ರಮೈಸ್ ಮಾಡ್ಕೋಬೇಕಂತ ಪರಿಸ್ಥಿತಿ. ಕಷ್ಟಪಟ್ಟು ಓದ್ತಾ ಇದ್ದಾನೆ. ಸಿಗದೆ ಇದ್ರೆ ಮತ್ತೆ ನೆಕ್ಸ್ಟ್ ಇಯರ್ ನೀಟ್ ಅಟೆಂಡ್ ಮಾಡ್ಬೇಕು. ಏನೇನಾಗುತ್ತೆ ಗೊತ್ತಿಲ್ಲ ನಂಗೆ, ನೋಡೋಣ. ಬಟ್ ಕಷ್ಟ ಪಟ್ಟು ಓದ್ತಾ ಇದ್ದಾರೆ ಪಾಪ ಮಕ್ಕಳೆಲ್ಲರೂ. ಈಗ ಅವನು ಬಂದು ಒಂದು ಲಂಚ್ ಬ್ರೇಕ್, ಡಿನ್ನರ್ ಬ್ರೇಕ್ ಇದು, ಆ ಟೈಮಲ್ಲಿ ಬಂದು ಅವನು ಹೆಲ್ಪ್ ಮಾಡ್ತಾ ಇದ್ದಾನೆ. ಇಬ್ರು ಸೇರ್ಕೊಂಡು ಇವಾಗ ಬೇಗ ಮಾಡ್ತಾ ಇದೀವಿ. ಇವನ್ ಕರೀಲಿಕ್ಕೂ ಸಹಿತ ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ಟ.
ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ತಟ್ಲಿಕ್ಕೆ ಈಸಿ ಆಗುತ್ತೆ. ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಂಡು ಅದನ್ನ ಚೆನ್ನಾಗಿ ಸವರ್ಕೊಂಡು ಒಂದು ಉಂಡೆನ ಅದ್ರ ಮೇಲೆ ಇಟ್ಟು ಇನ್ನೊಂದು ಬಟರ್ ಪೇಪರ್ ಇಟ್ಟು ಲೋಟದಲ್ಲಿ ತಿಕ್ಕಿದ್ರೆ ಕ್ಲೀನಾಗಿ ಎಕ್ಸಾಕ್ಟ್ ರೌಂಡ್ ಶೇಪ್ ಬರುತ್ತೆ, ಈಸಿಯಾಗಿ ಬರುತ್ತೆ. ಆದ್ರೆ ನಾನು ಹಿಂಗೆ ಮಾಡಿದ್ದೆ ಅಂದ್ರೆ ಇಲ್ಲ, ನನಗೆ ಇದು ಕಂಫರ್ಟ್ ಅನ್ಸ್ಲೇ ಇಲ್ಲ. ಬೇಡ ಬಿಡು ಅಂತ ಅನ್ಕೊಂಡು ಆಮೇಲೆ ಕೈಯಲ್ಲೇ ತಟ್ಲಿಕ್ಕೆ ಶುರು ಮಾಡಿದೆ. ಅದು ಕೂಡ ಚೆನ್ನಾಗೇ ಬಂತು. ಕೈಯಲ್ಲಿ ನನ್ ಕಂಫರ್ಟ್ ಝೋನು, ಬಿಕಾಸ್ ನಾವೆಲ್ಲ ರೊಟ್ಟಿ ತಟ್ತೀವಿ, ತಾಲಿಪಟ್ಟು ತಟ್ತೀವಿ, ಹಾಗಾಗಿ ಅದು ಕೈಯಿಂದಲೇ ಅಭ್ಯಾಸ, ಇದಕ್ಕಿಂತ ಚೆನ್ನಾಗಿ ಕೈಯಲ್ಲೇ ಅಭ್ಯಾಸ ಇದೆ. ಸೊ ಒಂದು 10-15 ದಿನ ಈ ತರ ಮಾಡಿದೆ. ಏನಕ್ಕೆ ದಿಢೀರ್ ಅಂತ ತಾಳಿಪಟ್ಟು ಮಾಡ್ತಾ ಇದ್ದೀನಿ ಅಂದ್ರೆ, ಫ್ರೆಂಡ್ಸ್ ಫ್ಯಾಮಿಲಿಯಿಂದ ನಮ್ಗೊಂದಿನದ್ದು ಊಟ ಬಂದಿತ್ತು. ಅವ್ರ ಬಾಕ್ಸ್ ಎಲ್ಲ ಕಳ್ಸಿಕೊಟ್ಟಿದ್ರು. ಸೊ ಅದನ್ನ ವಾಪಸ್ ಕಳ್ಸಕ್ಕೆ ನಂಗೆ ಹಂಗೆ ಕಳ್ಸಕ್ ಮನ್ಸಿಲ್ಲ, ಏನಾದ್ರೂ ಒಂದ್ ಮಾಡೋಣ ಅಂತೇಳಿ ಒಂದಷ್ಟು ನಿಪ್ಪಟ್ಟು ರಾಶಿ ಮಾಡ್ಕೊಂಡ್ವಿ. ಮಾಡಿ ಅವ್ರಿಗೂ ಸ್ವಲ್ಪ ಹಾಕಿ ಬಾಕ್ಸ್ ಅಲ್ಲಿ, ಮನೇಲೂ ಮಕ್ಳಿದಾರೆ, ಇಲ್ಲೂ ತಿಂತಾರೆ ಅಂತ ಹೇಳಿ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ನಮ್ಮ ಚಳ್ಳಕೆರೆಯ ಗಾಣದ ಎಣ್ಣೆ, ಚೇತನ ಆಯಿಲ್ ಮೇಲಿಂದ ತಾಸಿದಂತ ಶೇಂಗಾ ಎಣ್ಣೆ, ಕರೀಲಿಕ್ಕೂ ನಾನು ಅದನ್ನೇ ಬಳಸ್ತೀನಿ. ತುಂಬಾ ಜನ ಕನ್ಫ್ಯೂಸ್ ಆಗಿ ಹೇಳ್ತಿರ್ತೀರ ಕರಿಯಕ್ಕೆ ಯಾವ್ದು ಬಳಸ್ತೀರಾ ಅಂತ. ಇಲ್ಲ, ನಮ್ಮನೆ ಎಲ್ಲದಕ್ಕೂ ಒಂದೇ ಎಣ್ಣೆ, ಮತ್ತೆ ಬೇರೆ ಎಣ್ಣೆ ಬಳಸಲ್ಲ. ನಾವು ಯಾವ ರೀಜನ್ ಅಲ್ಲಿ ಬದುಕ್ತಾ ಇದೀವೋ ಆ ರೀಜನ್ ಅಲ್ಲಿ ಏನು ಬಳಸ್ತೀವಿ ಹೆಚ್ಚು ಅದೇ ಎಣ್ಣೆನೆ ಬಳಸಬೇಕು. ನಾವು ಮಂಗಳೂರವರಾದ್ರೆ ತೆಂಗಿನ ಎಣ್ಣೆ ಬಳಸಬೇಕು, ಕೇರಳದವರಾದ್ರೆ ತೆಂಗಿನ ಎಣ್ಣೆ ಬಳಸಬೇಕು. ನಾವು ಬಯಲುಸೀಮೆಯವರು ಶೇಂಗಾ ಎಣ್ಣೆನೆ ಬಳಸಬೇಕು. ಈ ಕಡೆ ಎಲ್ಲ ಶೇಂಗಾ ಜಾಸ್ತಿ ಅಲ್ವಾ, ಶೇಂಗಾ ಎಣ್ಣೆ ಬಳಸಬೇಕು. ಇದು ಇರೋದು ಪ್ರಕೃತಿಯ ಇದ್ರ ನಿಯಮದ ಪ್ರಕಾರ ನಾವು ಬದುಕಬೇಕೇ ಹೊರತು ಒಳ್ಳೇದು ಅಂತ ತಕ್ಷಣ ನಾವು ಆಲಿವ್ ಆಯಿಲೇ ಬಳಸಬೇಕು, ತೆಂಗಿನ ಎಣ್ಣೆನೇ ಬಳಸಬೇಕು ಅಂತ ಅಲ್ಲ. ನಾವು ಯಾವ ಪ್ರದೇಶದಲ್ಲಿ ಬದುಕ್ತೀವಿ ಅಲ್ಲಿ ಹೆಚ್ಚು ಏನ್ ಬೆಳೀತಾರೋ ಅದನ್ನೇ ನಾವು ತಿನ್ಬೇಕು. ಆಗ ನಮ್ಗೆ ಮೈಗೆ ಒಗ್ಗುತ್ತೆ, ಆ ವಾತಾವರಣಕ್ಕೆ ತಕ್ಕಂಗೆ ನಮ್ಗೆ ಆರೋಗ್ಯಕ್ಕೆ ಸರಿ ಹೋಗುತ್ತೆ. ಸರಿ, ಇದು ಶೇಂಗಾ ಎಣ್ಣೆಲ್ಲ ನಾನು ಕರಿತಾ ಇದ್ದೀನಿ. ನಿಪ್ಪಟ್ಟು ಕರಿತಾ ಇರೋದು ನನ್ನ ಮಗ, ಮಾಡ್ತಾ ಇರೋದು ನಾನು. ಸೊ ಫಾಸ್ಟ್ ಆಗಿ ಬೇಗ ಕರೆದ್ಬಿಟ್ಟು ನಾನು ಬೇಗ ಮಾಡಿಕೊಟ್ಟೆ. ಒಂದು ಗಂಟೆ ಅನ್ನೋಷ್ಟರಲ್ಲಿ ಎಲ್ಲ ಕೆಲಸ ಮುಗೀತು. ಅಂದ್ರೆ ನಿಮ್ಗೆ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಎರಡೆರಡು ಹಾಕಿಸ್ಕೊಳ್ತಾ ಇದ್ದ, ಒಂದ್ ತೆಗಿಯಸ್ಲಿ ಒಂದ್ ರೆಡಿ ಮಾಡ್ತಿದ್ದ, ಏನೋ ಒಂದ್ ಮಾಡ್ದ. ತುಂಬಾ ಅಂದ್ರೆ ಅವನಿಗೆ ಪ್ಯಾಷನ್ ಕುಕ್ಕಿಂಗ್, ಅವನಿಗೆ ಒಂಥರ ರಿಲ್ಯಾಕ್ಸಿಂಗ್, ಮೈಂಡ್ ರಿಲ್ಯಾಕ್ಸಿಂಗ್. ಅವ್ನಿಗೆ ಏನಾದ್ರು ಬ್ರೇಕ್ ಬೇಕು ಅಂದಾಗ ನಂಗೆ ಒಂಚೂರು ಹೆಲ್ಪ್ ಮಾಡ್ಕೊಡ್ತಾ ಇರ್ತಾನೆ. ಇದೇ ತರ ನಂಗೂ ಹೆಲ್ಪ್ ಆಗುತ್ತೆ, ಅವನಿಗೂ ರಿಲ್ಯಾಕ್ಸ್ ಅನ್ಸುತ್ತೆ. ಸೊ ನೆನ್ನೆ ಕೇಕ್ ಮಾಡಿದ. ಇದೇನ್ ಗೊತ್ತಾ, ಸಿಹಿ ಹೋಳಿಗೆ ನೋಡಿರ್ತೀರಾ, ಖಾರದ ಹೋಳಿಗೆ ಕೇಳಿದಿರಾ? ಬನ್ನಿ, ನಮ್ ಸೈಡ್ ಎಲ್ಲಾ ಮಾಡ್ತೀವಿ ನಾವು. ಖಾರದ ಹೋಳಿಗೆ ರೆಸಿಪಿ ತೋರಿಸ್ತಾ ಇರೋದು ಶ್ವೇತಾ ಅವರು, ನಮ್ಮ ಹಾಲೇಶ್ ಅವರ ಅಕ್ಕ. ಅವರು ತುಂಬಾ ಒಳ್ಳೆ ಕುಕ್ಕು, ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಇಲ್ಲಿ ಶುಂಠಿ, ಜೀರಿಗೆ, ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂತಂದ್ರೆ ಇದನ್ನೆಲ್ಲ ನೀರಲ್ಲಿ ಹಾಕಿ, ಅದ ಆಮೇಲೆ ರೆಸಿಪಿ ಗೊತ್ತಾಗತ್ತೆ ನಿಮ್ಗೆ. ಹಸಿ ಮೆಣಸಿನ್ಕಾಯಿನ ಕುಟ್ಟಿಟ್ಕೊಂಡಿದ್ದಾರೆ, ಶುಂಠಿ ತುರಿದಿಟ್ಕೊಂಡಿದ್ದಾರೆ, ಕೊತ್ತಂಬರಿ ಸೊಪ್ಪು ಹೆಚ್ಚಾಗಿದೆ, ಕರಿಬೇವನ ಹೆಚ್ಚಿದ್ದಾರೆ, ಜೀರಿಗೆನ ಇಟ್ಕೊಂಡಿದ್ದಾರೆ. ಇದೆಲ್ಲದನ್ನು ನಾವು ಬೇಯ್ಲಿಕ್ಕೆ ಹಾಕ್ಬೇಕಾಗತ್ತೆ. ಕಂಟಿನ್ಯೂಸ್ ಕಂಪ್ಲೀಟ್ ರೆಸಿಪಿ ಇದೆ. ಹಾಗೆ ಸಬ್ಬಸಿಗೆ ಸೊಪ್ಪನ್ನ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದಾರೆ. ಕಂಪ್ಲೀಟ್ ನೋಡ್ರಿ, ನಿಮಗೆ ಗೊತ್ತಾಗತ್ತೆ. ಖಾರದೊಳಗೆ ಸೂಪರ್ ಅಂಡ್ ಟೇಸ್ಟಿ ಆಗಿರುತ್ತೆ, ಮಾಡಿ ನೋಡಿ. ಇದು ಮೈದಾ ಅಲ್ಲೇ, ಏನು ನಾವು ಹೋಳಿಗೆ ಮಾಡ್ತೀವಲ್ಲ ಅದೇ ಹಿಟ್ಟಲ್ಲೇ, ಇದು ಮೈದಾ ಹಿಟ್ಟಲ್ಲೇ ಮಾಡೋದು. 1 ಸ್ಪೂನ್ ಎಣ್ಣೆಗೆ ಇಲ್ಲಿ ನೀರನ್ನ ಹಾಕಿ ಕುದಿಲಿಕ್ಕೆ ಇಡ್ತಾ ಇದ್ದಾರೆ. ಇದರಲ್ಲಿ ನಾವು ಹೆಚ್ಚಿಟ್ಕೊಂಡಿರೋದನ್ನೆಲ್ಲ ಬೇಯಿಸ್ಬೇಕು. ಹಾಗೆ ಈಗ ಈ ಕಡೆಗೆ ಹಿಟ್ಟನ್ನ ಕಲ್ಸ್ಕೊಳ್ಳೋಣ, ಮೈದಾ ಹಿಟ್ಟನ್ನ ಕಲ್ಸ್ಕೊಳ್ಳೋಣ. ಇಲ್ಲಿ 1 ಲೋಟ ಮೈದಾ ಹಿಟ್ಟಿಗೆ ಒಂದು ಅರ್ಧ ಲೋಟದಷ್ಟು ಚಿರೋಟಿ ರವೆ. ನಾವು ಹೋಳಿಗೆಗೆಲ್ಲ ಇದೇ ಹೋಳಿಗೆ ರವೆ ಅಂತ ಬಳಸ್ತೀವಿ. ಅರ್ಧ ಲೋಟ ಚಿರೋಟಿ ರವೆನ ಹಾಕ್ಬಿಟ್ಟು ಇದಕ್ಕೆ ಒಂಚೂರು ಉಪ್ಪನ್ನ ಸೇರಿಸಿ, ತುಪ್ಪನ ಹಾಕೊಂಡು ನೀರ್ ಹಾಕಿ ಚೆನ್ನಾಗಿ ಕಲ್ಸಿಟ್ಕೋಬೇಕು. ಹೋಳಿಗೆ ಹಿಟ್ಟಿನ ಅದಕ್ಕೆ, ಇದು ಚಪಾತಿ ಹಿಟ್ಟಿನ ಅದಕ್ಕಲ್ಲ, ಪೂರಿ ಹಿಟ್ಟಿನ ಅದಕ್ಕೂ ಅಲ್ಲ, ಹೋಳಿಗೆ ಹಿಟ್ಟಿನ ಅದಕ್ಕೆ ನಾವಿಲ್ಲಿ ಕಲ್ಸ್ಕೋಬೇಕಾಗುತ್ತೆ. ಇದಕ್ಕೆಲ್ಲ ತುಂಬಾ ಪೇಶನ್ಸ್ ಬೇಕು. ನಾವು ಮಾಡ್ಲಿಕ್ಕೆ ತುಂಬಾ ಪೇಶನ್ಸ್ ಇಂದಾನೆ ಪಾಪ ಮಾಡ್ತಾ ಇದಾರೆ ಅವರು. ಇದಕ್ಕೆ ಸ್ವಲ್ಪ ತುಪ್ಪನ ಹಾಕೊಂಡು ನೀರ್ ಹಾಕಿ ಚೆನ್ನಾಗಿ ಇಲ್ಲಿ ತುಂಬಾ ಸರ್ಕಸ್, ಏನಂದ್ರೆ ಕೈಯಲ್ಲಿ ಹಿಡ್ಕೊಂಡು ಪಾಪ ಮಾಡ್ತಾ ಇರೋದನ್ನ ತುಂಬಾ ಕಷ್ಟ. ಹೇಗ್ ಮಾಡ್ತಿದಾರೋ ಏನೋ. ನಮ್ಗೆ ನಾನು ಹೇಳಿದೆ, ಒಳ್ಳೆ ರೆಸಿಪೀಸ್ ಮಾಡ್ತೀರಾ, ನಮ್ ವ್ಯೂವರ್ಸ್ಗೂ ಕಲ್ಸ್ಕೊಡಿ ಅಂತ. ಇದ್ ನನ್ ನಿಜವಾಗ್ಲೂ ಹೋಳಿಗೆ ಎಲ್ಲ ನಾನು ಚೆನ್ನಾಗಿ ಮಾಡಕ್ ಬರಲ್ಲ. ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾನು ಚೆನ್ನಾಗಿ ಮಾಡಲ್ಲ ಒಬ್ಬಟ್ಟು. ಬಟ್ ಶ್ವೇತಾಂಗ್ ಎಲ್ಲದೂ ಬರುತ್ತೆ. ನಮ್ ವಯಸ್ಸಿನವಳೆ ಶ್ವೇತಾ. ನಾನು ಶ್ವೇತಾ ಹೆಚ್ಚು ಕಡಿಮೆ ಎಲ್ಲ ಒಂದೇ ವಯಸ್ಸಿನವರು. ತುಂಬಾ ಚೆನ್ನಾಗಿ ಕಲ್ತಿರೋದ್ರಿಂದ ಒಳ್ಳೆ ಅಡ್ಗೆ ಮಾಡ್ತಾಳೆ. ನಾನು ಅದಕ್ಕೆ ರೆಸಿಪೀಸ್ ನ ಶೂಟ್ ಮಾಡಿ ಕಳಿಸು ಅಂತ ಹೇಳ್ತಾ ಇದ್ದೆ. ನೋಡ್ಬೋದು. ಹಾಗೆ ಈ ಸಲ ಈವೆಂಟ್ಗೂ ಶ್ವೇತಾ ಬರ್ತಾ ಇರೋದ್ರಿಂದ ನಿಮ್ಗೆ ಶ್ವೇತಾನಿಂದ ಏನ್ ಬೇಕು, ಡ್ರೈ ಫ್ರೂಟ್ಸ್ ಲಡ್ಡು ಅಂತ ನಿಮ್ಗೆ ಗೊತ್ತು, ದೇಸಿ ಹಸುವಿನ ತುಪ್ಪ ಹಾಕಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ತರ್ಸ್ಕೊಳ್ಳಿ ಬೇಕಾದ್ರೆ. ಹಾಗೆ ಕಾಯಿ ಚಟ್ನಿಗೆ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದಾರೆ. ಕಾಯಿ ಚಟ್ನಿಗೆ ಎಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕಿ ಕಾಯಿ ಚಟ್ನಿಗೆ ಜೋಡಿಸ್ಕೊಳ್ತಾ ಇದ್ದಾರೆ. ಕಾಯಿ ಚಟ್ನಿ ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಗೊತ್ತು. ಸೊ ಅಷ್ಟೇ ಅಲ್ಲ, ಶ್ವೇತಾನಿಂದ ನೀವು ಇಲ್ಲಿ ತನಕ ನೋಡಿರೋಂಥ ಎಲ್ಲಾ ರೆಸಿಪೀಸ್, ನಮ್ಮ ಬೆಲ್ಲದಿಂದ ಮಾಡಿರೋಂಥ ಲಾಡು, ಹಾಗೆ ಖಾರ, ಮನೇಲೆ ಮಾಡಿರೋಂಥ ಪುಡಿಗಳು ಎಲ್ಲಾ ಸಿಕ್ಕತ್ತೆ ನಿಮ್ಗೆ. ಖಾರದ ಚಟ್ನಿ, ಸ್ಪೆಷಲಿ ಖಾರದ ಚಟ್ನಿ ಅಂತೂ ಸಖತ್ತಾಗಿತ್ತು. ನಾನು ನನ್ನ ತಮ್ಮನಿಗೆ ಕಳಿಸ್ಕೊಟ್ಟೆ ಮೊನ್ನೆ ಯೂಸ್ಗೆ.
ನಿಮಗೆ ಯಾರಿಗಾದ್ರೂ ಬೇಕಾದ್ರೆ ನೀವು ತರ್ಸ್ಕೊಳ್ಳಿ ಶ್ವೇತನ ಹತ್ರ, ಅಥವಾ ಈವೆಂಟ್ ಅಲ್ಲಿ ತಗೊಳಿದ್ರು ಕೂಡ ತಗೋಬಹುದು. ಚಟ್ನಿ ರೆಡಿ ಆಯ್ತು ಮಾತಾಡ್ತಾನೆ. ಈಗ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದಾರೆ ಇವಾಗ. ಹಿಟ್ಟಿಗೆ ಒಂದಷ್ಟು ಎಣ್ಣೆನ ಹಾಕ್ಬಿಟ್ಟು, ಅಂದ್ರೆ ಹೂರ್ಣ ನಾವೇನು ಒಳಗಡೆ ತುಂಬ್ತೀವಲ್ಲ ಆ ಹೂರ್ಣ, ಅದಕ್ಕೆ ಒಂದು ನೀರ್ ಹಾಕಿ, ಎಷ್ಟು ಅಳತೆಗೆ ತಕ್ಕಷ್ಟು ನೀರು, ನಿಮ್ಗೆ ಗೊತ್ತಾಗತ್ತಲ್ಲ ಎಷ್ಟು ನೀವು ಮಾಡ್ಕೊಳ್ತಾ ಇದ್ರೆ ಅಳತೆಗೆ ತಕ್ಕಷ್ಟು ನೀರು ಹಾಕ್ಬಿಟ್ಟು, ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತ ಕುಟ್ಟಿಟ್ಕೊಂಡಿರುವಂತ ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಸಬ್ಬಸ್ಗೆ ಸೊಪ್ಪು ಎಲ್ಲದನ್ನು ಹಾಕಿ ಕುದ್ದ ನಂತರ ಅದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕೂಡಿಸ್ಕೊಂಡ್ಬಿಟ್ರೆ ಅದು ಒಂದು ಮುದ್ದೆಯ ಒಂದು ಅಳತೆಗೆ ಬರುತ್ತೆ. ಮುದ್ದೆ ತರ ಬೆಂದೋಗುತ್ತೆ. ಬೆಂದ ನಂತರ ಅದನ್ನ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು, ನಾವು ಆಲ್ರೆಡಿ ಕಲ್ಸಿಟ್ಕೊಂಡಿರೋ ಮೈದಾ ಹಿಟ್ಟನ್ನ ಒಳಗಡೆ ಅದನ್ನ ತುಂಬಿ ನಾವು ಹೋಳಿಗೆ ತರ ಲಟ್ಟಿಸ್ತಾ ಹೋದ್ರೆ ಖಾರದ ಒಬ್ಬಟ್ಟು ರೆಡಿ. ಸಖತ್ತಾಗಿರತ್ತೆ. ತುಪ್ಪ ಹಾಕೊಂಡ್ ಕಾಯಿ ಚಟ್ನಿ ಜೊತೆ ತಿಂದ್ರೆ ಆಹಾ, ನಿಜವಾಗ್ಲೂ ಬಾಯಲ್ಲಿ ನೀರ್ ಬರ್ತದೆ, ಅಷ್ಟ್ ಚೆನ್ನಾಗಿರುತ್ತೆ. ನೀವೆಲ್ಲ ಟ್ರೈ ಮಾಡಿ, ನಿಮ್ಗೂ ಗೊತ್ತಾಗತ್ತೆ. ಇದು ಟೇಸ್ಟ್ ನೋಡಿದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಆಲ್ಮೋಸ್ಟ್ ಒಬ್ಬಟ್ಟು ಮಾಡೋರು ಯಾರು ಇರ್ತೀರೋ ಅವ್ರಿಗೆಲ್ಲರಿಗೂ ಇದು ಗೊತ್ತಿರುತ್ತೆ ರೆಸಿಪಿ. ತುಂಬಾ ಚೆನ್ನಾಗಾಗತ್ತೆ. ನಾಳಿನ ವಿಡಿಯೋ ಮಿಸ್ ಮಾಡ್ಬಿಡಿ, ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನ್ನ ಬೆಳಗ್ಗಿನಿಂದ ಶುರು ಆಗದೆ ನಾಳಿನ ವಿಡಿಯೋ. ಕೂತಿದ್ದೆ ಅದನ್ನ ಇವತ್ತು ಹಾಕ್ಬೇಡ ಅಂತ ಕೂತ್ಕೊಂಡೆ. ಎಷ್ಟು ದೊಡ್ಡದಾಯ್ತು ಅಂದ್ರೆ ಆಲ್ರೆಡಿ ಒಂದು 50 ನಿಮಿಷದ ವಿಡಿಯೋ ಆಯ್ತು. ಬೇಡ, ಇದನ್ನೇ ಲೆಂದಿ ಅಂತ ನೋಡಲ್ಲ ಜನ ಅಂತ ಅನ್ಕೊಂಡು ನಾನು ಹಾಗೆ ಆಗ್ತಾ ಬಟ್ ಸ್ವಲ್ಪ ಎಡಿಟಿಂಗ್, ಶೂಟಿಂಗ್ ಎಲ್ಲದನ್ನು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ಗೆ ಯಾರೋ ಒಬ್ರು ಹೇಳಿದ್ರು, ನಿಷ್ಠುರವಾಗಿ ಹಾಕಿದ್ರು ಮಾಡಿ ಅಂತ. ಇಲ್ಲ, ನಾನು ಸ್ವಲ್ಪ ಅದ್ರ ಕಡೆ ಗಮನ ಕೊಡ್ತೀನಿ. ಇನ್ನ ಒಳ್ಳೆ ರೀತಿಯಲ್ಲಿ ಶೂಟಿಂಗ್ ಅಂಡ್ ಎಡಿಟಿಂಗ್ ಮಾಡಕ್ ಟ್ರೈ ಮಾಡ್ತೀನಿ. ನಾನು ಪ್ರೊಫೆಷನ್ ಆಗಿ ತಗೊಂಡ್ಮೇಲೆ ನಾವು ಅದನ್ನ ತುಂಬಾ ಪ್ರೊಫೆಷನಲಿನೇ ಮಾಡ್ಬೇಕು ಅಂತ. ಮಗ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ತಗೊಂಡು ಕಲ್ತ್ಕೋತೀನಿ, ಇನ್ನ ಹೆಚ್ಚಿಂದು ಕಲ್ತ್ಕೋತೀನಿ. ಯಾಕಂದ್ರೆ ಎಲ್ಲದೂ ನಾನೇ ಮಾಡೋದು, ಶೂಟಿಂಗು, ಎಡಿಟಿಂಗು ಪ್ರತಿಯೊಂದು ನಾನೇ ಮಾಡ್ಕೊಳ್ತೀನಿ. ಬಟ್ ಇನ್ನೂ ಚೆನ್ನಾಗಿ ಮಾಡೋದ ಒಂದು ಪ್ರಯತ್ನ ಮಾಡ್ತೀನಿ ಅಂತಾನೆ ಪ್ರಾಮಿಸ್ ಮಾಡ್ತೀನಿ. ಕೆಲವ್ರು ಕೈಯಲ್ಲಿ ಅನ್ನಪೂರ್ಣೇಶ್ವರಿ ಕೂತ್ಬಿಟ್ಟಿರ್ತಾಳಂತೆ, ಅದೇ ತರ ಅಂತ ಅನ್ಕೋತೀನಿ. ಕೆಲವೊಬ್ರು ಅಡಿಗೆನೆ ಹಾಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೆಯವ್ರ ಅಕ್ಕನೂ ಅಷ್ಟೇ ಬಹಳ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಕೆಲವೊಂದು ಅವ್ರ ಕೈಯಲ್ಲೇ ತಿನ್ಬೇಕು ಅಂತ. ನನ್ ಮಗ ಆಗ್ಲಿ ಉಪ್ಪಿನಕಾಯಿ ನೆನ್ಸ್ಕೊಂಡ್ರೆ ಈಗ್ಲೂ ಅದೇ ಹೇಳ್ತಾರೆ, ನಾ ಏನ್ ಮಾಡಿದ್ರು ಅಂತ ತಿನ್ನಲ್ಲ, ಅತ್ತೆ ಉಪ್ಪಿನಕಾಯಿ ನೆನ್ಸ್ಕೊತ. ಅಂದ್ರೆ ಒಬ್ಬೊಬ್ರು ಕೈ ರುಚಿ ಆತರ ಇರುತ್ತೆ. ನಾವುಗಳಾದ್ರೂ ಅಷ್ಟೇ ಒಂದು ಆಪರ್ಚುನಿಟಿನ ವೇಟ್ ಮಾಡ್ತೀವಿ. ಅವ್ರ ಮನೇಲಿ ಊಟ ಮಾಡಕ್ ಅಥವಾ ಅವ್ರ ಕೈ ರುಚಿ ತಿನ್ಲಿಕ್ಕೆ ಒಂದು ಆಪರ್ಚುನಿಟಿನ ವೇಟ್ ಮಾಡ್ತಾ ಇರ್ತೀವಿ. ಆ ತರ ಒಬ್ಬೊಬ್ರ ಕೈಯಲ್ಲೂ ಅನ್ನಪೂರ್ಣೇಶ್ವರಿನೇ ಕೂತ್ಬಿಡ್ತಾಳೆ ಸಾಕ್ಷಾತ್ ಅಂತ ಅನ್ಸುತ್ತೆ ನನ್ಗೆ. ಈಗ ಇಲ್ಲಿ ಇದನ್ನೆಲ್ಲ ಬೇಯಿಸ್ಕೊಂಡು ಇದನ್ನ ಉಂಡೆ ತರ ಮಾಡಿ ಹಿಟ್ಟಿನ ಒಳಗಡೆ ಇಟ್ಬಿಟ್ಟು ಅದನ್ನ ಹೋಳಿಗೆ ತರನೇ ಲಟ್ಟಿಸಿ ಹಂಚಿನ ಮೇಲೆ ಬೇಯಿಸ್ಕೊಂಡ್ರೆ ನಮ್ಮ ಖಾರದ ಹೋಳಿಗೆ ರೆಡಿ. ನಿಮ್ಮೆಲ್ರಿಗೂ ಹೇಗನ್ಸುತ್ತೆ ಈ ರೆಸಿಪಿ? ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ತಿಳಿಸಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.